ನಮಸ್ಕಾರ ಮಾಡ್ತಾ ನನ್ನ ಮಾತು ಶುರು ಮಾಡ್ತಾ ಇದ್ದೀನಿ. ನೀವೇನು ನೋಡಿದೀರಾ ಇಲ್ಲಿ ಕ್ಲಿಪ್ಸ್, ಇದೇನು ಅಲ್ಲ. ನನ್ನ ಥಿಂಕಿಂಗು, ನನ್ನ ಕನ್ಸೆಪ್ಟ್ ಬೇರೆ ಇದೆ. ಯಾಕೆಂದ್ರೆ ನಾನು ಯಶೋರ್ ಗರಡಿಯಲ್ಲಿ ಬೆಳೆದಿರೋಂಥ ಹುಡುಗ. ಅದರಿಂದ ಅವ್ರಿಗೆ ಯಾವ ತರ, ಫಸ್ಟ್ ಆಫ್ ಆಲ್ ನಾನು ಇಬ್ಬರಿಗೆ ಥ್ಯಾಂಕ್ಸ್ ಹೇಳಿ, ನಾನು 3 ಜನಕ್ಕೆ ಥ್ಯಾಂಕ್ಸ್ ಹೇಳಿ ನನ್ನ ಮಾತನ್ನ ಶುರು ಮಾಡ್ತೀನಿ. ಗೇಮ್ ಚೇಂಜರ್ ಆಫ್ ಇಂಡಿಯನ್ ಸಿನಿಮಾ ಪ್ರಶಾಂತ್ ನೀಲ್ ಸರ್ಗೆ ಮತ್ತು ಎಸ್ ಸರ್ಗೆ ಇಬ್ಬರಿಗೂ ಸಹ ನಾನು ಮೊದಲನೇದಾಗಿ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ನನ್ನ ನಿರ್ದೇಶಕರಿಗೆ, ಯಾಕೆ ಅಂತಂದ್ರೆ ತುಂಬಾ ಶ್ರಮ ಇದೆ. 3 ಗಂಟೆ ರಾತ್ರಿ ಆಗ್ಲಿ ಆನ್ಲೈನ್ ಅಲ್ಲಿ ಇರ್ತಾ ಇದ್ರು, 2 ಗಂಟೆ ರಾತ್ರಿ ಆಗ್ಲಿ, 5 ಗಂಟೆ ರಾತ್ರಿ ಆಗ್ಲಿ, ಡೇ ನೈಟ್ ಅವ್ರು ಏನ್ ಕಷ್ಟಪಟ್ಟಿದ್ದಾರೆ. ನಿಲ್ಬೇಕು, ನಾವಿಲ್ಲೇನೋ ಮಾಡಕ್ ಬಂದಿದೀವಿ, ನಾವು ಡೆಫಿನೆಟ್ಲಿ ಹೊಡಿಬೇಕು ಅಂತ ಹೇಳಿ ಹಗಲು ರಾತ್ರಿ ನಾನು ಎಷ್ಟೊತ್ತಾದ್ರೂ ಫೋನ್ ಮಾಡ್ಲಿ, ಅವ್ರು 3 ಗಂಟೆಗೆ ನಾನು ಫೋನ್ ಮಾಡ್ರ ರೆಕಾರ್ಡ್ಸ್ ನನ್ನ ಹತ್ರ ಇದೆ. ಏನ್ ಮಾಡೋಣ, ಹೊಸದಾಗಿ ಏನ್ ಮಾಡೋಣ, ರೋಷನ್ ಇದ್ ಮಾಡೋಣ, ಅದ್ ಮಾಡೋಣ, ಪ್ರತಿಯೊಂದು ಸರ್ ನಾನು ನಿಜ ಹೇಳ್ತೀನಿ, ನೀವು ಇದನ್ನ ರೀಚ್ ಮಾಡ್ಲೇಬೇಕು. ಇಂಥ ನಿರ್ದೇಶಕನಿಗೆ ಅವಕಾಶ ಕೊಡ್ಬೇಕು ಸರ್. ಅವ್ರ ಬಗ್ಗೆ ನಾನು ಕುತ್ಕೊಂಡು ಮಾತಾಡೋದಲ್ಲ ಸರ್, ನೀವು ಬೇಜಾರು ಮಾಡ್ಕೊಂಡ್ರು ಚಿಂತೆ ಇಲ್ಲ. ಇಂಥ ನಿರ್ದೇಶಕನಿಗೆ ದಯವಿಟ್ಟು ಅವಕಾಶ ಕೊಡ್ಬೇಕು ಸರ್. ಯಾಕೆ ಗೊತ್ತಾ ಸರ್, ನಾನು ಇಷ್ಟು ನೊಂದ್ಕೊಂಡು ಹೇಳ್ತಾ ಇದ್ದೀನಿ. ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ರು, ಅಯ್ಯೋ ಥಿಯೇಟರ್ ಕಡೆ ಬರ್ತಾ ಇಲ್ಲ, ಅಯ್ಯೋ ಜನ ಇಲ್ಲ, ಥಿಯೇಟರ್ ಮುಚ್ಚಾಯ್ತು ಅಂದ್ರೆ ಕೊಡಿ ಸರ್. ಇಂಥ ನಿರ್ದೇಶಕರಿಗೆ ಒಳ್ಳೆ ಪ್ರೊಡ್ಯೂಸರ್ ಒಳ್ಳೆ ಬಜೆಟ್ ಕೊಟ್ಬಿಡಿ. ಯಾಕಿಂತ ಔಟ್ಪುಟ್ ಬರಲ್ಲ? ಪ್ರತಿಯೊಬ್ಬರಿಗೂ ಹೇಳೋದು ಅಷ್ಟೇ ಸರ್, ನಿರ್ದೇಶಕ ಗೆದ್ರೆ ಕಲಾವಿದ್ರು ಸರ್. ನಾನು ಪ್ರತಿಯೊಬ್ಬರಿಗೂ ಚಿರಋಣಿ ಆಗ್ತೀನಿ. ಮೊದಲನೇದಾಗಿ ನಮ್ಮ ಎಡಿಟ್ರು ಉಮೇಶ್ ಸರ್, ಅದು ಎಷ್ಟು ಸತಿ ಎಡಿಟ್ ಮಾಡಿದ್ರು ಪಾಪ ಅವ್ರಿಗೆ ಗೊತ್ತಿಲ್ಲ. ಇವರಿಬ್ರು ಪಾತ್ರ ಮಾತ್ರ ತುಂಬಾ ದೊಡ್ಡದಿದೆ ಸರ್. ಎರಡನೇದಾಗಿ ಗಂಗು ಸರ್, ನಮ್ಮ ರವಿ ವರ್ಮ ಗಂಗು ಸರ್, ಮಾಡಪ್ಪ ಆಗತ್ತೆ, ನಾನು ಇದೀನಿ ಏನಪ್ಪಾ ಅಂತ ಹೇಳಿ ಪ್ರತಿಯೊಂದು ಸಹ ಬೆನ್ನಲ್ಲಿ ಪ್ರೋತ್ಸಾಹಿಸಿದ್ದಾರೆ. ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅಂದ್ರೆ ನನ್ನ ಲೈಟ್ ಬಾಯ್ಗೆ ಸರ್. ಯಾಕೆಂದ್ರೆ ಆ ನೋವೇನು ಅನ್ನೋದು ನನಗೆ ಗೊತ್ತು ಸರ್. ನನ್ನ ಲೈಟ್ ಬಾಯ್ಗೂ ಸಹ ಯೂನಿಟ್ ಮಧುವಣ್ಣ ಆಗಿರ್ಬೋದು, ಯೂನಿಟ್ ದಿಲೀಪ್ ಅವ್ರ MCS ಮಂಜಣ್ಣ ಆಗಿರ್ಬೋದು, ಇವರಿಬ್ಬರಿಗೂ ಸಹ ನಾನು ಮೊದಲನೇದಾಗಿ ನಾನು ನಮಸ್ಕಾರ ಮಾಡ್ತೀನಿ. ಯಾಕೆಂದ್ರೆ ತುಂಬಾ ಶ್ರಮ ಇರುತ್ತೆ. ಪ್ರತಿಯೊಬ್ಬ ಟೆಕ್ನಿಷಿಯನ್ಗಳು ಸರ್ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು 2 ಕೈ ಮುಗಿದು ಕೇಳ್ತೀನಿ, ಕಲಾವಿದ್ರು ಬರ್ಬೇಕು, ಯಥೇಚ್ಛವಾಗಿ ಇಂಥ ನಿರ್ದೇಶಕನ ಗೆಲುವಾಗ್ಬೇಕು. ಅದಕ್ಕೆಲ್ಲ ನಿಮ್ ಪಾತ್ರ ದೊಡ್ಡದಾಗಿದೆ. ನಮ್ಮ ಸೂರ್ಯ ಪ್ರವೀಣ ಆಗಿರ್ಬೋದು, 3 ಗಂಟೆ ಅಲ್ಲ 12 ಗಂಟೆ ರಾತ್ರಿ ಫೋನ್ ಮಾಡ್ತಾರೆ, ಬ್ರದರ್ ನೀವು ಮಾಡ್ತೀರಾ ಮಾಡಿ ಬ್ರದರ್, ನಾನು ಇದೀನಿ ಬ್ರದರ್, ಅದೇನಾಗುತ್ತೋ ಮಾಡಿ ಬ್ರದರ್ ಅನ್ಬಿಟ್ಟು. ನಮ್ಮ ಭೀಷ್ಮ ಬ್ರದರ್ ಆಗಿರ್ಬೋದು, ಆಮೇಲೆ ಉಗ್ರಂ ರವಿಯರ್ ಆಗಿರ್ಬೋದು. ಉಗ್ರಂ ರವಿಯರ್ದು ಕ್ಯಾರೆಕ್ಟರ್ ನಾನು ಇವಾಗಲೇ ರಿವೀಲ್ ಮಾಡಲ್ಲ, ಹೇಳೋದಿಲ್ಲ. ತುಂಬಾ ದೊಡ್ಡ ಸರ್ಪ್ರೈಸ್ ಇದೆ ಸಿನಿಮಾದಲ್ಲಿ, ಬೇರೆನೇ ಸರ್ಪ್ರೈಸ್ ಇದೆ. ನಾನು 100ರಲ್ಲಿ 100 ಆಗಕ್ಕೆ ಇಷ್ಟಪಡಲ್ಲ. ನಾನು ಎಷ್ಟೇ ಕಷ್ಟ ಆಗ್ಲಿ, ನಾನು ಇಲ್ಲಿ ನಿಂತ್ಕೊಳಕ್ ಬಂದಿದ್ದೀನಿ. ನಾನ್ ನೋಡದೇ ಇರೋಂಥ ಕಷ್ಟ ಅಲ್ಲ, ನಾನ್ ನೋಡದೇ ಇರೋಂಥ ಬಡತನ ಅಲ್ಲ. ನಾನ್ ಬೇಕಾದ್ರೆ ಪಾತಾಳಕ್ಕೆ ಬಿಸಾಕಿದ್ರು ನಾನು ಫಿನಿಕ್ಸ್ ತರ ಎದ್ದು ಬರ್ತೀನಿ. ಯಾಕೆ ಅಂದ್ರೆ ನಾನು ಬೆಳೆದಿರೋದು ಎಷ್ಟು ಗಡ್ಡೆಯಲ್ಲಿ 100% ನಾನು ಎದ್ದು ಬರ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ಮಗ ಗೆದ್ದ, ಇಂಜಿನಿಯರ್ ಮಗ ಗೆದ್ದ, ಪೊಲೀಸ್ ಮಗನ ಪ್ರೊಟೆಕ್ಷನ್, ಅವನ ಮಗನ ಪ್ರೊಟೆಕ್ಷನ್ ಅಂತಾರೆ. ಒಬ್ಬ ಆಟೋ ಡ್ರೈವರ್ ಮಗನ್ಗೆ ಪ್ರಮೋಷನ್, ಆಟೋ ಡ್ರೈವರ್ ಮಗನ್ಗೆ ಒಂದು ಪ್ರೊಟೆಕ್ಷನ್ ಬರುತ್ತಲ್ಲ, ಅವತ್ತು ನಿಜವಾದ ಗೆಲುವಾಗುತ್ತೆ. ಅದೆಲ್ಲದಕ್ಕಿಂತ ಯಥೇಚ್ಛವಾಗಿ ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ನೀವು ಸಹಕಾರ ಮಾಡಿ. ಇಂಥ ಸಿನಿಮಾನ ಥಿಯೇಟರ್ ನಾನು ಚಿಕ್ಕ ಕನಸು ಕಂಡಿಲ್ಲ. 100 ಸಿನಿಮಾ, 50 ಥಿಯೇಟರ್ ಸಿನಿಮಾ ಅಥವಾ 30 ಥಿಯೇಟರ್ ತರಬೇಕು ಅಂತ ನಾನಿಲ್ಲ. 1300 ಥಿಯೇಟರ್ ತರ ಅಂತ ಛಲ ನಾನು ಉಟ್ಸ್ಕೊಂಡಿದ್ದೀನಿ. ಡೆಫಿನೆಟ್ಲಿ ನಾನು ತರ್ತೀನಿ, ನನ್ನ ಕೈಯಲ್ಲಿ ಆಗುತ್ತೆ, ನಾನು ತರ್ತೀನಿ, ಐ ವಿಲ್. ಯಾಕೆ ಅಂತಂದ್ರೆ ತಂದೆ ತಾಯಿಯಿಂದ ನೋಡಿದ್ರೆ ಆಕ್ರೋಶ ಜಾಸ್ತಿ ಅಂತ ತುಂಬಾ ಜನ ಬೈತಾರೆ. ಫಸ್ಟ್ ಮಾತಾಡೋದು ಕಲ್ತ್ಕೊಡೋ, ಯಾಕೋ ಈಗ ರಫ್ ಅಂಡ್ ಟಫ್ ಆಗಿ ಮಾತಾಡ್ತೀಯ ಅಂತೇಳಿ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ತಂದೆ ತಾಯಿ ಮನೆಯಲ್ಲಿ ಪ್ರೀತಿಯಾಗಿ ಬೆಸ್ಟ್ ಫುಡ್ ಹಾಕಿ ಅವ್ರಿಗೆ ಪ್ರೋತ್ಸಾಹಿಸ್ತಾ ಇರ್ತಾರೆ. ಅವ್ರಿಗೆ ನೋವು ಗೊತ್ತಾಗಲ್ಲ ಸರ್. ಆದ್ರೆ ತಂದೆ ತಾಯಿದ್ರು ಹಗಲು ರಾತ್ರಿ ದುಡ್ಕೊಂಡು ಅವನೇ ಮಾಡಿ ಎಲ್ಲ ಕಷ್ಟಪಟ್ಟು ಬರ್ತಾನಲ್ಲ, ಅವನು ನಿಜವಾದ್ದು. ನನಗೆ ಮೊದಲು ಹೇಳೋದ್ ಮರ್ತ್ಬಿಟ್ಟೆ, ನನ್ನ ಊರಿಂದ ಹಿರಿಯರು ಬಂದಿದ್ದಾರೆ. ಆಮೇಲೆ ನನ್ನ ಕೋಚ್ ಆಗಿರ್ಬೋದು, ಲಿಖಿತ್ ಅವ್ರು ಆಗಿರ್ಬೋದು, ಆಮೇಲೆ ನನ್ನ ಅವಿನಾಶ್ ಬ್ರದರ್ ಆಗಿರ್ಬೋದು, ನಮ್ಮ ಇವರು ಜಿಮ್ ಟ್ರೈನರ್, ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಇವ್ರ ಪಾತ್ರಗಳೆಲ್ಲ ತುಂಬಾ ಇದೆ. 2 ಗಂಟೆ ರಾತ್ರಿ ಕರೆಯ ಕ್ಯಾರೆಕ್ಟರ್ ಬೇಕಾದಂಗೆ ರೆಡಿ ಮಾಡೋದಕ್ಕೆ 9 ಗಂಟೆ ರಾತ್ರಿ ಆಗಲಿ ಪ್ರತಿಯೊಂದರಲ್ಲೂ ಹಿಂದೆ ನಿಂತಿದ್ದಾರೆ. ಸೊ ದಯವಿಟ್ಟು ಇಂಥ ಸಿನಿಮಾನ ನೀವೆಲ್ಲ ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆ ನನಗೈತೆ. 100ರಲ್ಲಿ 100 ಆಗಕ್ ಬಿಡಬೇಡಿ, 100ರಲ್ಲಿ 1 ಆಗಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ಸರ್, ನಿಮ್ಮ ಪಾತ್ರದ ಬಗ್ಗೆ ತಯಾರಿ ಹೇಗಿತ್ತು ಅಂತ ಹೇಳಿಲ್ಲ ಸರ್. ನಿಮ್ಮ ಪಾತ್ರ ಯಾವ ರೀತಿಯಲ್ಲಿ ತಯಾರು ಮಾಡ್ಕೊಂಡ್ರಂತ? ಸರ್, ನನ್ನ ಪಾತ್ರ ಬಂದು ನೀವೇ ನೋಡ್ತಾ ಇದ್ದೀರಾ, ಬೈರಿ ಅಂತ ಪಾತ್ರದ ಹೆಸರು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ತುಂಬಾ ಮುಂದೆ ಬಂದಿದೆ ಸರ್, ಮುಂದೆ ಬಂದಿದೆ. ಖಂಡಿತ ನಾನು ಅದನ್ನ ನಾನೆಲ್ಲ ರಿವೀಲ್ ಮಾಡ್ತೀನಿ ಸರ್. ನಿಮ್ದು ಟ್ರೈಲರ್ ತೋರ್ಸೋರಲ್ಲ, ಅದು ಸೇಮ್ KGF ಟ್ರೈಲರ್ ತರ ಇದೆ. ಅದ್ರ ಡಬ್ಬಿಂಗ್ ಏನಾರು ಮಾಡಿದ್ದೀರಾ ಸರ್? ನಾನೊಂದು ರಿಕ್ವೆಸ್ಟ್ ನಿಮ್ಗೆ, KGFಗೂ ಇದಕ್ಕೂ ದೇವರಲ್ಲೇ ಸಂಬಂಧ ಇಲ್ಲ. ಅದು KGF ಆಗಿರ್ಬೋದು, ಒಂದು ಇಂಟು ಏನು ಕಾಪಿ ಇಲ್ಲ. ನೀವು ಕತೆ ಕೂತು ನೋಡಿದಾಗ ಪ್ರತಿಯೊಬ್ರು ಸೀಟ್ ಹಿಡಿತಾರೆ, ಸೀಟ್ ಹಿಡಿಸ್ತೀನಿ ಸರ್ 100%. ಕತೆ ಬರೆಯಕ್ಕೆ ಸ್ಫೂರ್ತಿ ಯಾರು ಸರ್? ಸರ್ ಕತೆ ಬರೆಯೋಕೆ ಸ್ಫೂರ್ತಿ ಯಾರು ಸರ್? ಕತೆ ಬರೆಯೋದಕ್ಕೆ ನಾನು 11 ವರ್ಷದಿಂದ ನಾನು ನೋಡ್ಕೊಂತಾನೆ ಬರ್ತಾ ಇದ್ದೀನಿ. ನನ್ಗೆ ಹುಚ್ಚು ಸರ್, ಸಿನಿಮಾ ಡೈರೆಕ್ಷನ್ ಮಾಡ್ಬೇಕು ಅನ್ನೋ ಹುಚ್ಚಿತ್ತು. ಆದ್ರೆ ಒಬ್ಬ ರೈಟರ್ ಆಗ್ಬೇಕಂತ ಹುಚ್ಚಿತ್ತು, ಒಂದು
ಇದಾಗಬೇಕು, ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಅನ್ನೋ ಹುಚ್ಚಿತ್ತು ನನಗೆ. ಬೆಸ್ಟ್ ಇನ್ಸ್ಪೈರ್ ಅಂದ್ರೆ ಪ್ರಶಾಂತ್ ನೀಲ್ ಸರ್. ಆ ಸ್ಕ್ರೀನ್ ಪ್ಲೇ, ಬ್ಯಾಕ್ ಸೌಂಡ್ ಪ್ರತಿಯೊಂದು ಇಷ್ಟ. ಮತ್ತೆ ಇದೇ ಟೈಟಲ್ ಬೇಕಂತ ನೀವು ಹಠ ಇದು ಮಾಡಿದ್ದೀರ, ಅದಕ್ಕೆ ಏನು ಮೇನ್? ಸರ್ ಇದು ಬಾಲಿವುಡ್ ಅಲ್ಲಿ ಬಂದಿದೆ, ತೆಲುಗು ಬಂದಿದೆ, ಅಲ್ಲಿ ಬಂದಿದೆ, ಇಲ್ಲಿ ಬಂದಿದೆ ಅಂತ ಸ್ಟಾರ್ಟ್ ಆಗಿತ್ತು. ಈ ಟೈಟಲ್ ಎಲ್ಲದಕ್ಕಿಂತ ಯಥೇಚ್ಛವಾಗಿ ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಬರ್ಬೇಕು ಅನ್ನೋದು ನಟ ಬಹಳ ಇಟ್ಕೊಂಡಿದ್ದೆ ಸರ್. ನಾನು ಡೆಫಿನೆಟ್ಲಿ ಟೈಟಲ್ ಅಂತ ತಗೊಂಡೆ ಸರ್. ಬಜೆಟ್ ಎಷ್ಟಾಗಿದೆ ಸಿನಿಮಾದು? ಸರ್ ಬಜೆಟ್ ಎಲ್ಲ ರಿವೀಲ್ ಮಾಡಕ್ ಆಗಲ್ಲ, ಖಂಡಿತ ನೆಕ್ಸ್ಟ್ ನಾನು ಎಲ್ಲ ಹೇಳ್ತೀನಿ ಸರ್. ಖಂಡಿತ ಇಲ್ಲ ಸರ್, ಅಣ್ಣ ಎಲ್ಲಿದ್ದಾರೆ ಸರ್? ಬಿಸಿ ಆಗೋದಿದ್ದಾರೆ, ಎಲ್ಲರೂ ಟಾಕ್ಸಿಕಲ್ ಬಿಸಿ ಆಗಿದ್ದಾರೆ. ಡೆಫಿನೆಟ್ಲಿ ಸರ್ ಹೋಗ್ತೀನಿ, 100% ಅವ್ರ ಹತ್ರ ಹೋಗ್ತೀನಿ ಸರ್. ಅದಕ್ಕೆಲ್ಲ ನಿಮ್ ಸಹಕಾರ ಬೇಕು ಸರ್, ಮಾಧ್ಯಮ ಮಿತ್ರದ್ದು. ಅವ್ರು ರೀಚ್ ಮಾಡಿದಾಗ ತಾನೆ ಅವ್ರು ನಮ್ ಕೈಗೆ ಸಿಗಕ್ಕಾಗೋದು, ಇಲ್ಲಾಂದ್ರೆ ನಾನೇ ಹೋಗಕ್ಕಾಗುತ್ತೆ ಸರ್. ರೋಷನ್ ಅವರೇ, ಇವಾಗ ಎಲ್ರಿಗೂ ಆಲ್ಮೋಸ್ಟ್ KGF ತರನೇ ಅನಿಸ್ತಾ ಇದೆ ಸ್ವಲ್ಪ. ಅಂದ್ರೆ ಎಷ್ಟೊಂದ್ ಜನ ಫೀಡ್ಬ್ಯಾಕ್ ಆಗ್ಬೇಕು, ಬಟ್ ಇದು ಆ ತರ ಇಲ್ಲ ಅಂತ ನೀವು ಕ್ಲಾರಿಟಿ ಕೊಟ್ರಿ. ಬಟ್ ಈ ತರ ಕಟ್ ಮಾಡೋದಕ್ಕೆ ನಿಮ್ಗೆ ಸ್ಫೂರ್ತಿ ಏನು? ಇದೇ ತರ ಟ್ರೈಲರ್ ಬೇಕು, ಈ ತರ ಕಟ್ ಮಾಡ್ಬೇಕು, ಇದೇ ತರ ಟ್ರೈಲರ್ ಬರ್ಬೇಕು ಅಂದ್ರೆ ಈಗ ಲವ್ ಸಬ್ಜೆಕ್ಟ್ ಆಗಿರ್ಬೋದು, ಒಂದು ಕಮರ್ಷಿಯಲ್ ಸಬ್ಜೆಕ್ಟ್ ಆಗಿರ್ಬೋದು. ಹೇಳಿದ್ದಲ್ಲ ಮ್ಯಾಮ್ ಆಗ್ಲೇ, ಥಿಯೇಟರ್ ಅಲ್ಲಿ ಜನ ಬರ್ತಾ ಇಲ್ಲ, ಥಿಯೇಟರ್ ಹೋಗ್ತಾ ಇಲ್ಲ, ಜೋಶ್ ಇರ್ಬೇಕು ಮೇಡಮ್. ಜನಕ್ಕೆ ಹೊಡಿಯೋದು, ಬಡಿಯೋದು, ಆ ಸ್ಕ್ರೀನ್ ಎಗಿರೋದು, ಪ್ರತಿಯೊಂದು ವಿಷನ್ಸ್ ಮೇಡಮ್ ನೀವು ಖಂಡಿತ ಇದ್ರಲ್ಲಿ ನೋಡ್ತೀರಾ. ತುಫಾನ್ ನೆಕ್ಸ್ಟ್ ಲೆವೆಲ್ ಪ್ಲಾನ್ ಮಾಡಿದ್ದಾರೆ ನಮ್ಮ ರಾಜೇಶ್ ಸರ್, ಖಂಡಿತ ನೋಡ್ತೀರಾ ಮೇಡಮ್. ಇದಕ್ಕೆ ಇನ್ನೊಂದು ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ, KGF ಗಾಗ್ಲಿ ಇದಕ್ಕಾಗ್ಲಿ ಯಾವುದೇ ರೀತಿಯ ರಿಯಾಲಿಟಿ ಇಲ್ಲ. ನಾನು ಇದು 2 ವರ್ಷ ಶ್ರಮ, ನಾವು ಕಷ್ಟಪಟ್ಟು ಕತೆ ರೆಡಿ ಮಾಡಿ ಅವ್ರ ಹಗಲು ರಾತ್ರಿ ಶ್ರಮ ವಹಿಸಿ ನಮ್ಮ ರಾಜೇಶ್ ಸರ್ ಯೋಚನೆ ಮಾಡಿ ಥಿಂಕಿಂಗ್ ಮಾಡಿ ಬೆಸ್ಟ್ 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 ಅಂತ ತೆಗೆದು ಹೊರಗಡೆ ತೆಗ್ದಿರಂತ ಸಿನಿಮಾ ಮೇಡಮ್ ಇದು.